ಅಹಲ್ಯಾಬಾಯಿ ಹೋಳ್ಕರ್ ಮಹಾರಾಣಿಯಾಗಿ ನಮ್ಮ ಜನಾಂಗದಲ್ಲಿ ಹುಟ್ಟಿ ಹಲವಾರು ವರ್ಷಗಳ ಕಾಲ ಮಹಾರಾಷ್ಟ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದಂತಹ ಒಂದು ದಿಟ್ಟ ಮಹಿಳೆ. ಮೊನ್ನೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ನ್ಯಾಷನಲ್ ಮೀಡಿಯಾ ಚೀಫ್ ಎಡಿಟರ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ಅವರು ಮಹಾರಾಷ್ಟ್ರವರು, ಇಂಡಿಯಾ ಟುಡೇ ಚೀಫ್ ಎಡಿಟರ್ ಸಾಹೇಬರು ಅವರು ನಮ್ಮ ಸಮಾಜದವರು ಅಂತ ಹೇಳಿದಾಗ ಇಂಡಿಯಾ ಟುಡೇ ಚೀಫ್ ಎಡಿಟರ್ ಅವರಿಗೆ ಬಹಳಷ್ಟು ಖುಷಿ ಆಯಿತು, ಆಶ್ಚರ್ಯನೂ ಆಯಿತು. ಇಡೀ ದೇಶದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದಂಥ ಒಬ್ಬ ಪ್ರಖ್ಯಾತ ಮಹಾರಾಣಿ ಕುರುಬ ಜನಾಂಗಕ್ಕೆ ಸೇರಿದವರು ಅಂತ ಹೇಳಿದಾಗ ಅವರಿಗೆ ಭಾಳಷ್ಟು ಆಶ್ಚರ್ಯ ಆಯಿತು. ಅದನ್ನು ನೋಡಿ ಮುಖ್ಯಮಂತ್ರಿಗಳಿಗೂ ಭಾಳಷ್ಟು ಖುಷಿ ಆಯಿತು. ಇವತ್ತು ಅಹಲ್ಯಾಬಾಯಿ ಹೋಳ್ಕರ್ ಅವರ ಸೇವೆ, ಅವರು ತನ್ನ ರಾಜ್ಯವನ್ನು ಮುನ್ನಡೆಸಿದಂಥ ರೀತಿ ಇವತ್ತು ಇಡೀ ಪ್ರಪಂಚಕ್ಕೆ ಮಾದರಿ. ಅವರು ರೆವಲ್ಯೂಷನ್ನೇ ಮಾಡಿದಂತಹ ಮಹಾರಾಣಿ. ನಾನು ಭಾಳಷ್ಟು ಪುಸ್ತಕಗಳಲ್ಲಿ ಅವ್ರ ಬಗ್ಗೆ ಓದಿದಾಗ ಮಹಿಳೆಯ ಶಕ್ತಿಯಾಗಿ, ಮಹಿಳೆಯ ಧ್ವನಿಯಾಗಿ, ಮಹಾರಾಣಿಯಾಗಿ ಸ್ವತಂತ್ರವಾಗಿ ತನ್ನ ರಾಜ್ಯವನ್ನು ಮುನ್ನಡೆಸಿದಂತಹ ಅಹಲ್ಯಾಬಾಯಿ ಹೋಳ್ಕರ್ ಅವರು ತನ್ನ ಆಳ್ವಿಕೆಯ ದಿವಸಗಳಲ್ಲಿ ಆ ರಾಜ್ಯದ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದು, ಇಂಡಸ್ಟ್ರೀಸ್ ಮಾಡಿದ್ದು, ಕೈಗಾರಿಕೆಗಳಿಗೆ ಭಾಳಷ್ಟು ಉತ್ತೇಜನವನ್ನು ಕೊಟ್ಟಂತಹ ಒಂದು ವೀರ ಮಹಿಳೆ. ಸ್ವತಃ ಯೋಧೆಯಾಗಿ ಅವರು ಸಹ ವಾರ್ ಮಾಡ್ತಾ ಇದ್ರಂತೆ, ಅನೇಕ ಯುದ್ಧಗಳಲ್ಲಿ ಪಾಲ್ಗೊಂಡು ಇವತ್ತು ವೀರ ಮಹಿಳೆಯಾಗಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ನಮ್ಮ ಸಮಾಜದಲ್ಲಿ ಹುಟ್ಟಿ ಈ ಒಂದು ದೊಡ್ಡ ಹೆಸರನ್ನು ಮಾಡಿರೋದು ನಮಗೂ ನಿಮಗೆಲ್ಲನೂ ಭಾಳ ಹೆಮ್ಮೆಯನ್ನು ತರುವಂತಹ ವಿಚಾರ. ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬ್ 1983ರಿಂದ 2025 ಸುಮಾರು 42 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಛಾಪನ್ನು ಮೂಡಿಸಿ ನಮಗೂ ನಿಮಗೆಲ್ಲರ ಮಾದರಿಯಾಗಿ ಇವತ್ತು ಬೆಳೆದಿದ್ದಾರೆ. ಈ ದೇಶದಲ್ಲಿ ಇವತ್ತು ಯಾರಾದರೂ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಯಾವುದೇ ಆಪಾದನೆಗಳು ಮಾಡಿದ್ರೇನು, ಏನು ಮಾಡಿದ್ರೂ ಪುರಾವೆಗಳಿರಲ್ಲ. ಸುಮ್ಮನೆ ಗಾಳಿಯಲ್ಲಿ ಗುಂಡೊಡೆಯುವಂಥ ಕೆಲಸ ಬೇರೆ ರಾಜಕೀಯ ವ್ಯಕ್ತಿಗಳು ಮಾಡಿದ್ದಾರೆ. ಆದರೆ ಅದು ಸಿದ್ದರಾಮಯ್ಯನವರ ನೆರಳತ್ರ ಸಹ ಬರಲ್ಲ. ಯಾಕಂದರೆ ಅವ್ರಿಗೂ ಗೊತ್ತು, ಅವರಲ್ಲಿ ಅಂತಹ ಬೇರೆ ರಾಜಕಾರಣಿಗಳಿರುವಂತಹ ಹಣ, ದುಡ್ಡು, ಆಸ್ತಿ ಇವ್ರ ಹತ್ರ ಯಾವುದೂ ಇಲ್ಲ ಅಂತ ಅವ್ರಿಗೂ ಗೊತ್ತು. ಅದನ್ನು ಹೊಟ್ಟೆವರಿಗೆ ಹೇಳ್ಕೊತಾರೆ. ಅದು ತಮಗೆಲ್ಲರೂ ಗೊತ್ತಿರುವಂಥ ವಿಚಾರ. ಮುಂಚಿನ 20-30 ವರ್ಷಗಳ ಮುಂಚೆ ನಾನು ಬಹಳಷ್ಟು ಸಭೆಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ಮುಂಚಿನ ದಿವಸಗಳಲ್ಲಿ ಕುರುಬ ಜನಾಂಗಕ್ಕೆ ಸೇರಿದವರು ಅಂತ ಹೇಳಲಿಕ್ಕೆ ನಮ್ಮವರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇತ್ತು. ಆದರೆ ಇವತ್ತು ನಾನು ಸಹ ಕುರುಬ ಸಮಾಜದಲ್ಲಿ ಹುಟ್ಟಿದವನು ಅಂತ ಹೇಳಲಿಕ್ಕೆ ಸಿದ್ದರಾಮಯ್ಯನವರು ಕಾರಣ ಆಗ್ತಾರೆ. ಅವರು ಕೊಟ್ಟಂತಹ ಯೋಜನೆಗಳು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಇಡೀ ರಾಜ್ಯದಲ್ಲಿ, ಇಡೀ ದೇಶ ಕಂಡಂತಹ ಅಪ್ರತಿಮ ರಾಜಕಾರಣಿ ಮಾನ್ಯ ಸಿದ್ದರಾಮಯ್ಯನವರು. ಅವರು ನಮ್ಮ ಸಮಾಜದಲ್ಲಿ ಹುಟ್ಟಿರುವಂಥದ್ದು ನಮಗೂ ನಿಮ್ಗೆಲ್ರಿಗೂ ಹೆಮ್ಮೆ ಪಡುವುದಂಥ ವಿಚಾರ. ಇವತ್ತು 16 ಬಜೆಟ್ಗಳನ್ನು ಮಂಡಿಸಿ 2 ಸರ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, 2 ಸರ್ತಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ದೇವರಾಜ ಅರಸರವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದಾಖಲೆ ಬರೆದಿದ್ದರು ಅತಿ ಹೆಚ್ಚಿನ ಸಮಯ. ಆ ದಾಖಲೆಯನ್ನು ಮುರಿದು ಇವತ್ತು ಸತತವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಕರ್ನಾಟಕ ರಾಜ್ಯದ ಕುರುಬ ಸಮಾಜದೊಟ್ಟಿಗೆ
ಈ ರಾಜ್ಯದಲ್ಲಿರುವಂಥ ಎಲ್ಲ ಬಡವರು, ಎಲ್ಲ ಹಿಂದ ವರ್ಗಗಳು, ಎಲ್ಲ ಸಮಾಜದಲ್ಲಿರುವಂಥ ಬಡವರು ಸಿದ್ದರಾಮಯ್ಯನವ್ರ ಮೇಲೆ ಯಾವಾಗ ತನಕ ನಿಮ್ಮ ಆಶೀರ್ವಾದ ಇರ್ತದೆ, ಅವ್ರ ಪ್ರೀತಿ ನಿಮ್ಮ ಮೇಲೆ ಇರ್ತದೆ, ಅವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಸಿದ್ದರಾಮಯ್ಯ ಸಾಹೇಬರ ಸಂಪುಟದಲ್ಲಿ ನಾನು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವನಾಗಿ ಒಂದು ಉತ್ತಮವಾದ ಖಾತೆಯನ್ನು ನನಗೆ ಕೊಟ್ಟಿದ್ದಾರೆ. ಅವರ ಮಂತ್ರಿಮಂಡಲದಲ್ಲಿ ನಾನು ಸಹ ಮಂತ್ರಿ ಆಗಿರಲಿಕ್ಕೆ ನಾನು ಬಹಳ ಪುಣ್ಯ ಮಾಡಿದ್ದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಅನೇಕ ರಾಜಕಾರಣಿಗಳು ಈ ಮುಂಚಿನ ವರ್ಷಗಳಲ್ಲಿ ಬಹಳಷ್ಟು ಅಧಿಕಾರವನ್ನು ನಮ್ಮ ಸಮಾಜದಲ್ಲಿ ಅನುಭವಿಸಿದ್ರು. ಮಂತ್ರಿಗಳಾಗಿದ್ದರು, ಒಳ್ಳೊಳ್ಳೆ ಖಾತೆಗಳನ್ನು ನಿರ್ವಹಿಸಿದ್ರು, MLAಗಳಾಗಿದ್ದರು. ಆದರೆ ಸಮಾಜಕ್ಕೆ ಯಾರು ಏನು ಕೊಡುಗೆಯನ್ನು ಕೊಡಲಿಲ್ಲ. ಇದು ತಾವೆಲ್ಲ ಗಮನಿಸಬೇಕಾದ ವಿಚಾರ. ಏನಾದರೂ ಕುರುಬ ಸಮಾಜಕ್ಕೆ ಇಡೀ ರಾಜ್ಯದಲ್ಲಿ ಏನಾದರೂ ಸಹಾಯ ಮಾಡಿದರೆ, ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟಿದ್ರೆ, ಸ್ಕೂಲ್ಸ್ ಕಟ್ಟಿಸಿದ್ರೆ, ಹಾಸ್ಟೆಲ್ ಕಟ್ಟಿಸಿದ್ರೆ, ಕಾಲೇಜ್ ಕಟ್ಟಿಸಿದ್ರೆ, ಹಾಸ್ಪಿಟಲ್ಸ್ ಕಟ್ಟಿದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ನಾವೆಲ್ಲರೂ ನೆನೆಸ್ಕೋಬೇಕಾಗ್ತದೆ. ಬಹಳಷ್ಟು ಜನ ಕ್ಷುಲ್ಲಕವಾಗಿ ಮಾತಾಡೋರು ನಮ್ಮ ಜನಾಂಗದಲ್ಲಿ ಇದ್ದಾರೆ. ಅವರಿಗೆ ಜಲಸ್ಸು, ಹೊಟ್ಟೆವರಿ. ಸಿದ್ದರಾಮಯ್ಯನವರು ಪಡೆದಂಥ ಸ್ಥಾನ, ಅವರಿಗೆ ಸಿಕ್ಕಂತಹ ಈ ಒಂದು ಮರ್ಯಾದೆ ನಮ್ಗೆ ಯಾರಿಗೂ ಸಿಕ್ಕಲಿಲ್ಲ ಅಂತ ಹೇಳಿ ಹೊಟ್ಟೆ ಉರಿಯಿಂದ ಮಾತನಾಡ್ತಾರೆ ಹೊರತು ಸಿದ್ದರಾಮಯ್ಯನವರು ಮಾಡಿದಂತಹ ಜನಪರ ಯೋಜನೆಗಳಲ್ಲಿ 1% ಸಹ ಬೇರೆ ಯಾವ ರಾಜಕಾರಣಿಗಳು ಸಮಾಜಕ್ಕೂ ಮಾಡಿಲ್ಲ, ಬಡವರಿಗೂ ಸಹ ಮಾಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮಾತಾಡಲಿಕ್ಕೆ ಬಹಳಷ್ಟು ವಿಚಾರಗಳು ಇದ್ದಾಗ್ಯೂ ಸಹ ಇವತ್ತು ತಾವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನು ಕೇಳಲಿಕ್ಕೆ ಬಹಳ ಉತ್ಸುಕರಾಗಿದ್ದೀರಿ. ಮೈಸೂರಿನಲ್ಲಿ ಹಾಸ್ಟೆಲ್ ಆಗ್ಬೋದು, ಇನ್ನೊಂದು ಮೈಸೂರಲ್ಲಿ ಒಂದು 20 ಎಕರೆಯಲ್ಲಿ ಇನ್ನೊಂದು ದೊಡ್ಡ ಕಟ್ಟಡ ನಿರ್ಮಾಣ ಆಗ್ತಾ ಇರ್ಬೋದು. ಶ್ರೀನಿವಾಸ ನಗರದಲ್ಲಿ ಈಗಾಗಲೇ ಕಟ್ಟಡವನ್ನು ಕಟ್ಟಿ ಅದು 40-50 ಲಕ್ಷ ಬಾಡಿಗೆ ಕೊಟ್ಟು ಮತ್ತು 200 ಜನ ಮಕ್ಕಳಿಗೆ ಹಾಸ್ಟೆಲು ಮತ್ತು ಇನ್ನೊಂದು ಲಾ ಕಾಲೇಜು ಶ್ರೀನಿವಾಸ ನಗರದಲ್ಲಿ, ಮತ್ತು ಬೆನ್ಸನ್ ಟೌನಲ್ಲಿ ಸಮಾಜಕ್ಕೆ ಸೇರಬೇಕಾದಂಥ ಆಸ್ತಿ, ಅದ್ರ ಜೊತೆಗೆ ಮಲ್ಯ ಹಾಸ್ಪಿಟ್ಲ್ ಪಕ್ಕದಲ್ಲಿರುವಂಥ 2 ಎಕರೆ ಸುಮಾರು 250 ಕೋಟಿ ರೂಪಾಯಿ ಆಗ್ತದೆ. ಇಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಇಲ್ಲ ಅಂದಿದ್ರೆ ಯಾವತ್ತೂ ಅದನ್ನು ಮಾರ್ಕೊಬಿಡ್ತಾ ಇದ್ರು. ಮತ್ತು ಅದ್ರ ಜೊತೆಯಲ್ಲಿ ಇವತ್ತು ಗಾಂಧಿನಗರದಲ್ಲಿ ಸುಮಾರು 100 ವರ್ಷಗಳ ಹಳೆಯ ಕಟ್ಟಡವನ್ನು ಕೆಡವಿ ಸುಮಾರು 34 ಕೋಟಿಗಳ ವೆಚ್ಚದಲ್ಲಿ ಸಿದ್ದರಾಮಯ್ಯ ಸಾಹೇಬರ ಒಂದು ಆಶೀರ್ವಾದದೊಂದಿಗೆ ನಾವೆಲ್ಲರೂ ಸೇರಿ ಆ ಕಟ್ಟಡವನ್ನು ಕಟ್ತಾ ಇದ್ವಿ. ಇಡೀ ರಾಜ್ಯಾದ್ಯಂತ ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಂಥ ನಮ್ಮ ನಾಯಕರ ಬಗ್ಗೆ, ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ. ಮತ್ತು ಬಹಳಷ್ಟು ಸಂದರ್ಭಗಳಲ್ಲಿ ಅವರು ಯಾರಿಗೂ ಸಹಾಯ ಮಾಡಿದರೆ ಹೇಳಲ್ಲ. ಅವರು ಎಡಗೈಲಿ ಕೊಟ್ಟದಂತಂದು ಬಲಗೈಗೂ ಸಹ ಹೇಳಲಾರ್ದಂತಹ ಒಂದು ವ್ಯಕ್ತಿ. ಇವತ್ತು ನಾಳೆ ನನಗೆ ಮಂತ್ರಿ ಮಾಡ್ತೀನಿ ಅಂತ ಹಿಂದಿನ ದಿನ ಏನು ಹೇಳಿರಲಿಲ್ಲ ನನಗೆ. ಅವರು ಆ ಒಂದು ಕ್ರೆಡಿಟ್ ಸಹ ಅವರು ಯಾರಿಗೆ ಸಹಾಯ ಮಾಡಿದ್ರೂ ಅವರು ಪ್ರತಿಫಲ ಅಪೇಕ್ಷೆ ಪಟ್ಟವರಲ್ಲ. ಆದ್ದರಿಂದ ಯಾರಿಗೆ ಸಹಾಯ ಮಾಡಿದ್ರೂ ಅವರು ಹಿಂದಿನ ಅವರ ಜೀವನ ಶೈಲಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜ ಯಾವುದೇ ವಿಚಾರಗಳಲ್ಲಿ ಹಿಂದೆ ಹೋಗಿಲ್ಲ. ಅವರ ಆಶೀರ್ವಾದದಿಂದ ನಾನು, ರಾಘವೇಂದ್ರ ಹಿಟ್ನಾಳ್, ಇನ್ನೂ ಅನೇಕರು ನಾವು MLAಗಳಾಗಿದ್ದೀವಿ, MLCಗಳಾಗಿದ್ದೀವಿ. ನಮ್ಮ ರಾಘವೇಂದ್ರ ಹಿಟ್ನಾಳ್ ತಮ್ಮ ರಾಜಶೇಖರ, ಅವನು ಸಹ ಲೋಕಸಭಾ ಸದಸ್ಯನಾಗಿದ್ದಾನೆ, MP ಆಗಿದ್ದಾನೆ. ಇದೆಲ್ಲ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡುಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿವಸಗಳಲ್ಲಿ ನಿಮ್ಮ ಸಂಘಕ್ಕೆ ಯಾವುದೇ ರೀತಿಯ ಸಹಾಯಗಳು ಬೇಕು ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಸದಾ ಸಿದ್ಧ ಇರ್ತಾರೆ. ಅವರ ಜೊತೆಯಾಗಿ ನಾನು ಸಹ ನಿಮ್ಮ ಜೊತೆ ಇರ್ತೇನೆ. ಮತ್ತು ನಮ್ಮ ಅಧ್ಯಕ್ಷರು ವಚನ ಇಲ್ಲೊಂದು ಇದು ಕೇಳಿದ್ದಾರೆ. ಈ ಮುಂಚೆ ನಮ್ಮ ಶ್ರೀನಿವಾಸ ನಗರದಲ್ಲಿ ಇದ್ದಂತಹ ಕಟ್ಟಡದಲ್ಲಿ ಒಂದು ಆಫೀಸ್ ಕೊಟ್ಟಿದ್ರು. ಈಗ ಎಲ್ಲೋದ್ರು ಆಫೀಸ್
ಕೊಟ್ಟಿದ್ರು. ಈಗ ಲಾ ಕಾಲೇಜು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಸಿದ್ದಾರೆ. ಆದ್ದರಿಂದ ಆ ಕಟ್ಟಡ ಸಹ ಖಾಲಿ ಮಾಡಿದ್ದಾರೆ, ನಮಗೆ ಜಾಗ ಇಲ್ಲ ಅಂತ ಹೇಳಿದ್ದಾರೆ. ಡೆಫಿನೆಟ್ ಆಗಿ ತಮ್ಮ ಬೇಡಿಕೆ ಏನಿದೆ ಈ ಬೇಡಿಕೆಗೆ ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೀವಿ. ನಮ್ಮ ರಾಮಚಂದ್ರಪ್ಪನವರು ಇಲ್ಲೇ ಕೂತಿದ್ದಾರೆ. ರಾಮಚಂದ್ರಪ್ಪನವ್ರಿಗೆ ಹೇಳಿ ಗಾಂಧಿನಗರದ ಕಟ್ಟಡದಲ್ಲಿ ನಿಮಗೆ ಒಂದು ಕಚೇರಿಯನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಸಹ ಅದಕ್ಕೆ ಒಪ್ಕೋತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮವನ್ನು ನೀವು ಭಾಳಷ್ಟು ಚೆನ್ನಾಗಿ ರೂಪಿಸಿದ್ದೀರಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. 25ನೇ ಈ ವರ್ಷದ ರಜತ ಮಹೋತ್ಸವ ಇನ್ನೂ 100 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಿಮ್ಮ ಜೊತೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಅಹಲ್ಯಾಬಾಯಿ ಹೋಳ್ಕರ್ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸಿನಿ. ಜೈ ಹಿಂದ್, ಜೈ ಕನಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.